ನಮಸ್ಕಾರದೆಲ್ಲ ಬಂದವರೇ, ಯಾವುದೇ ಒಬ್ಬ ಭಾರತೀಯ ಸಂಜಾತ ಸರ್ಕಾರಿ ಸ್ವಾಮ್ಯದ ಜಮೀನನ್ನು ಉಳುಮೆ ಮಾಡಿ ಬೆಳೆ ಬೆಳೆಯಲು ಅವಕಾಶ ಇದೆ. ಆದರೆ ಸಂಬಂಧಪಟ್ಟ ಜಮೀನು ಯಾವುದೇ ಉದ್ದೇಶಕ್ಕೆ ಭೂಸ್ವಾಧೀನ ಅಥವಾ ಮಂಜೂರಿ ಆಗಿರಬಾರ್ದು. ರೈತ ಜಮೀನನ್ನು ಉಳುಮೆ ಮಾಡಿದ್ರೆ ಅಷ್ಟೇ ಅಲ್ಲ, ಸಂಬಂಧಪಟ್ಟ ದಾಖಲೆಗಳನ್ನ ಮಾಡ್ಕೋಬೇಕಾಗ್ತದೆ. ಇದಕ್ಕಾಗಿ ಸರ್ಕಾರ ಆಗಾಗಲೇ ಪ್ರಕಟಣೆ ಹೊರಡಿಸುತ್ತೆ. ಇದಕ್ಕೆ ಪೂರ್ವಭಾವಿಯಾಗಿ ಸರ್ಕಾರ ಒಂದು ಸಮಿತಿ ರಚನೆ ಮಾಡಬೇಕಾಗುತ್ತೆ. ಸ್ಥಳೀಯ ಶಾಸಕರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ತಹಸೀಲ್ದಾರ್ ಅವರು ಕಾರ್ಯದರ್ಶಿ ಆಗಿರ್ತಾರೆ. ಸಮಿತಿಯ ಸದಸ್ಯರಕ್ಕೆ ನಾಮಕರಣ ಮಾಡಲಿಕ್ಕೋಸ್ಕರ ಹಲವು ಹೆಸರುಗಳನ್ನ ತಹಸೀಲ್ದಾರ್ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಸರ್ಕಾರ ಅವುಗಳನ್ನೆಲ್ಲ ಪರಿಶೀಲಿಸಿ ಕನಿಷ್ಠ 3 ಜನರ ಸಮಿತಿಯನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಒಬ್ಬರು ಸಾಮಾನ್ಯ ವರ್ಗದವರಾಗಿರ್ತಾರೆ, ಇನ್ನೊಬ್ಬರು ಪರಿಶಿಷ್ಟ ವರ್ಗದವರು, ಇನ್ನೊಬ್ಬರು ಮಹಿಳೆ ಆಗಿರ್ತಾರೆ. ಸಮಿತಿ ರಚನೆ ಆದ ನಂತರ ಸರ್ಕಾರ ಅರ್ಜಿಯನ್ನು ಹಾಕಿಕೊಂಡು ಪ್ರಕಟಣೆ ಹೊರಡಿಸುತ್ತೆ, ನಿಗದಿತ ನಮೂನೆಯನ್ನು ತಿಳಿಸುತ್ತೆ. ಈಗ ರೈತ ಬಾಂಧವರು ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ತಾಲೂಕು ಕಚೇರಿಗೆ ಬಂದು ಅರ್ಜಿಗಳನ್ನ ಸಲ್ಲಿಸ್ತಾರೆ. ಸಂಬಂಧಪಟ್ಟ ಎಲ್ಲ ಅರ್ಜಿಗಳನ್ನು ತಹಸೀಲ್ದಾರ್ ಅವರು ಪರಿಶೀಲಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಕೊಡ್ತಾರೆ. ವಿಷಯ ನಿರ್ವಾಹಕರು ಗ್ರಾಮ ಲೆಕ್ಕಿಗರ ವೃತ್ತವಾರು ಮತ್ತು ಗ್ರಾಮಗಳ ವಾರು ಸರ್ವೆ ನಂಬರ್ ವಾರು ವಹಿಯಲ್ಲಿ ದಾಖಲಿಸ್ತಾರೆ. ನಂತರ ಇವುಗಳಲ್ಲಿ ಸಂಬಂಧಪಟ್ಟ ದಾಖಲೆಗಳು ಸಲ್ಲಿಕೆ ಆಗಿದೆಯೋ ಇಲ್ಲವೋ ಅಂತಂದು ಪರಿಶೀಲನೆ ಮಾಡಿ ಯಾವುದು ಸರಿಯಾಗಿದೆ ಅರ್ಜಿಗಳು ಅನ್ನೋದನ್ನು ಒಂದು ವಹಿಯಲ್ಲಿ ದಾಖಲೆ ಮಾಡ್ತಾರೆ. ನಂತರ ಸ್ಥಳ ಪರಿಶೀಲನೆಗೆ ಅಳತೆಗೆ ಇವು ಯೋಗ್ಯವೇ ಎಂಬುದನ್ನು ತಹಸೀಲ್ದಾರರ ಮುಂದೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಇವು ಅಳತೆಗಾಗಿ ಬಾಕಿ ಇರ್ತವೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.